ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆ ಬಿಜೆಪಿ ಪಕ್ಷದಿಂದ ಬಿಜಿ ಅಜಯ್ ಕುಮಾರ್ಗೆ ಟಿಕೆಟ್ ನೀಡುವಂತೆ ಹೈಕಮಾಂಡ್ ಬಳಿ ಮನವಿ ಮಾಡುತ್ತೇವೆ ಎಂದು ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದರು. ದಾವಣಗೆರೆ ನಗರ ದೇವತೆ ದುಗ್ಗಮ್ಮ ದೇವಿ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ದೇವಿಯ ದರ್ಶನ ಪಡೆದು ಮಾತನಾಡಿದ ಅವರು, ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿದ್ದು ಟಿಕೆಟ್ ಘೋಷಣೆ ಮಾಡುವ ಅಧಿಕಾರ ನನಗೆ ಇಲ್ಲ. ಟಿಕೆಟ್ ನೀಡುವ ಬಗ್ಗೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತದೆ. ನಾವು ಕಮಲ ಚಿಹ್ನೆಯಡಿ ಇದ್ದೇವೆ. ನಮ್ಮಲ್ಲಿ ಯಾವುದೇ ಗುಂಪುಗಳಿಲ್ಲ ಎಂದರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ 140 ಸ್ಥಾನಗಳನ್ನು ಗೆಲ್ಲುತ್ತೇವೆ. ನಗರ ದೇವತೆ ದುಗ್ಗಮ್ಮ ದೇವಿಯಲ್ಲಿ ಪ್ರಧಾನಿ ಮೋದಿ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಬಿಜೆಪಿ ಪಕ್ಷಕ್ಕೆ ಒಳಿತು ಆಗಲಿ ಎಂದು ಪ್ರಾರ್ಥಿಸಿದ್ದೇವೆ ಎಂದರು. ಇದೇ ವೇಳೆ ಮಾಡಾಳ್ ಮಲ್ಲಿಕಾರ್ಜುನ್, ಮಾಜಿ ಶಾಸಕ ಕರುಣಾಕರ್ ರೆಡ್ಡಿ, ಶಿವಯೋಗಿ ಸ್ವಾಮಿ, ಬಸವರಾಜ್ ನಾಯ್ಕ್, ಚಂದ್ರಶೇಖರ್ ಪೂಜಾರ್ ಸೇರಿದಂತೆ ಮತ್ತಿತರರಿದ್ದರು. ನಗರ ದೇವತೆ ತಾಯಿ ದುಗ್ಗಮ್ಮಗೆ ಹರಪನಹಳ್ಳಿ ಕರುಣಾಕರ್ ರೆಡ್ಡಿ ಅವರು, ನಮ್ಮ ಹಿರಿಯರಂತ ಶಿವಯೋಗಿ ಸ್ವಾಮಿಯವರು, ಬಸವರಾಜ್ ನಾಯ್ಕರವರು, ಮಾಡಾಳ್ ಮಲ್ಲಿಕಾರ್ಜುನರವರು, ನಮ್ಮ ಈ ದಾವಣಗೆರೆ ದಕ್ಷಿಣದ ಅಭ್ಯರ್ಥಿಯಾಗಿದ್ದು ಈ ಹಿಂದೆ ಮೇಯರ್ ಆಗಿ ಒಳ್ಳೆ ಕೆಲಸ ಮಾಡಿದ ಬಿಜಿ ಅಜಯ್ ಕುಮಾರ್ ಅವರು, ಕೆ.ಎಂ. ಸುರೇಶ್ ರವರು, ನಮ್ಮ ಹಿರಿಯರ ರೈತ ನಾಯಕರು, ಹೋರಾಟಗಾರರ ಚಂದ್ರಶೇಖರ್ ಪೂಜಾರ್ ಅವರು ಒಳಗೊಂಡಿದ್ದ ನಮ್ಮೆಲ್ಲ ದಾವಣಗೆರೆ ಜಿಲ್ಲೆಯ ಮತ್ತು ನಗರದ ಕೆಲವು ಮುಖಂಡರುಗಳು ಬಂದು ತಾಯಿ ಆಶೀರ್ವಾದವನ್ನು ಪಡೆದು ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯದಾಗಲಿ, ತಾಯಿ ನಮಗೆ ಶಕ್ತಿಯನ್ನು ತುಂಬಲಿ, ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಉತ್ತಮವಾದ ಆಡಳಿತವನ್ನು ಕೊಡ್ತಾರೆ, ಮೋದಿಜಿಯವರು ಶಕ್ತಿ ತುಂಬಲಿ, ಮತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮ ಯುವ ನಾಯಕ, ಜನಮೆಚ್ಚಿದ ನಾಯಕ, ರಾಜ್ಯದ ಯುವಕರ ಕಣ್ಮಣಿ, ಭ್ರಷ್ಟಾಚಾರದ ತೊಡೆತಟ್ಟು ಹೋರಾಟ ಮಾಡಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕರಂಥ ರಾಜ್ಯಾಧ್ಯಕ್ಷ ಅಂತ BY ವಿಜಯೇಂದ್ರವರಿಗೆ ತಾಯಿ ಆಶೀರ್ವಾದವನ್ನು ಮಾಡಲಿ. 2028 ವಿಧಾನಸಭೆ ಚುನಾವಣೆಯಲ್ಲಿ 150 ಸ್ಥಾನ ಬರಲಿ ಮತ್ತು ಅವರ ನೇತೃತ್ವ ಭಾರತೀಯ ಜನತಾ ಪಾರ್ಟಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬರಲಿ ಮತ್ತು ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀವಿ. ನಾನು ಒಂದೇ ಮಾತು ಹೇಳಿದೆ, ಬಿಜೆಪಿ ಗೆಲ್ಲಿ ಅಂತ ಕೇಳಿದ್ದೀವಿ. ನಾವೇನು ಹೇಳಿದ್ದೀವಿ, ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಇಡೀ ಭಾರತೀಯ ಜನತಾ ಪಾರ್ಟಿ, ಒಂದು ದೇಶದಲ್ಲಿ ಮೋದಿಯವರ ಉತ್ತಮವಾದ ಆಡಳಿತ, ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೆಲ್ಲರೂ ರಾಜ್ಯದಲ್ಲಿ ಪಕ್ಷವನ್ನು ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಪಕ್ಷವನ್ನು ಕಟ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ 2 ಉಪಚುನಾವಣೆ ಬರುತ್ತೆ. ನಾನು ಅದಕ್ಕೋಸ್ಕರ ಹೇಳಿದ್ದು, ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಭರ್ಜರಿ ಜಯಬೇರಿ ಗಳಿಸಿ ನಮ್ಮ ಅಭ್ಯರ್ಥಿಗಳು ಹೆಚ್ಚಿನ ಬಹುಮತ ಗೆಲ್ಲಬೇಕು. ತಾಯಿ ದುಗ್ಗಮ್ಮ ದೇವಿ, ನಾಡದೇವಿ, ನಮ್ಮ ಮೈಸೂರಿನ ತಾಯಿ ಚಾಮುಂಡೇಶ್ವರಿ ಮತ್ತು ದೇವಾನ ದೇವತೆಗಳಿಗೂ ಶಕ್ತಿ ತುಂಬಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀವಿ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ತಾಯಿ ದುರ್ಗಾದೇವಿ ಜಾತ್ರೆ ನಡೀತಾ ಇದೆ. ನಾಳೆ ಬಳ್ಳಾರಿಯಲ್ಲಿ ಕೂಡ ಬಳ್ಳಾರಿ ಗ್ರಾಮ ದೇವತೆ ಆದಂಥ ಶ್ರೀ ಕನಕದುರ್ಗಮ್ಮ ಅವರ ಸಿಡಿಬಂಡಿ ನಡೀತಾ ಇದೆ. ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾವೆಲ್ಲರೂ ರೇಣುಕಾಚಾರ್ಯ ಆಗಿರಲಿ, ಶಿವಯೋಗಿ ಸ್ವಾಮಿಯವರು, ನಮ್ಮ ಅಜಯ್ ಅವರು, ಮಲ್ಲಿಕಾರ್ಜುನ್ ಅವರು, ಸುರೇಶ್ ಅವರು, ಚಂದ್ರಶೇಖರ್ ಪೂಜಾರ್ ಅವರಾಗಲಿ, ಶಿವಯೋಗಿ ಸ್ವಾಮಿ ಅವರು ಎಲ್ಲರೂ ಬಂದು ತಾಯಿಗೆ ಪೂಜೆ ಸಲ್ಲಿಸಿ ಅವರ ಆಶೀರ್ವಾದ ತಗೊಂಡಿದ್ವಿ. ಏನು ಹಿಂದೆ ಅಜಯ್ ಭಾಳಷ್ಟು ಕಡಿಮೆ ಹಂತದಲ್ಲಿ ಸೋತಿದ್ದಾರೆ. ಇವತ್ತು ಅವ್ರಿಗೆ ಅವಕಾಶ ಕೊಡಬೇಕನ್ನೋದು ನಮ್ಮ ಮನವಿ ಇದೆ. ಪಕ್ಷ ಏನೇ ತೀರ್ಮಾನ ಮಾಡಲಿ ಅದಕ್ಕೆ ತಕ್ಕಂತೆ ಎಲ್ಲರೂ ನಡ್ಕೊತೀವಿ. ಒಟ್ಟಿಗೆ ಮುಂದೆ ಆ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಿ ರಾಜ್ಯ ದೇಶ ಒಂದು ಶಾಂತಿ ಸುವ್ಯವಸ್ಥೆಯಲ್ಲಿ ನೆಮ್ಮದಿಯಿಂದ ಜೀವನ ಮಾಡಲಿ, ರೈತರಿಗೂ ಒಳ್ಳೆಯದಾಗಲಿ, ಮುಂದೆ ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬರಲಿ ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಇವತ್ತು ನಾವು ದಾವಣಗೆರೆ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳೊಟ್ಟಿಗೆ ಮತ್ತು ನಮ್ಮ ಕುಟುಂಬ ಸಮೇತರಾಗಿ ಮತ್ತು ನಮ್ಮ ಕಾರ್ಯಕರ್ತರೊಟ್ಟಿಗೆ ಇವತ್ತು ತಾಯಿ ದುರ್ಗಾಂಬಿಕಾ ದೇವಿಯಲ್ಲಿ ಪೂಜೆ ಸಲ್ಲಿಸಿ ಇವತ್ತು ನಾಡಿನ ಜನತೆಗೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಲಿ ಅಂಥೇಳಿ ಆ ಮಾತೆಯಲ್ಲಿ ನಾವು ಬೇಡ್ಕೊಂಡಿದ್ದೀವಿ. ಬರೋ ಅಂಥ ದಿನದಲ್ಲಿ ಮಳೆ ಬೆಳೆ, ಸಣ್ಣ ಉದ್ಯೋಗದಿಂದ ಹಿಡಿದು ದೊಡ್ಡ ಉದ್ಯೋಗ ಮಾಡೋರು ಎಲ್ಲರಿಗೂ ಸಹಿತ ಅವರ ಮನೆ ಬೆಳಕಾಗಲಿ,
ಅವರು ಅಂದ್ಕೊಂಡಿದ್ದನ್ನು ಆ ದುರ್ಗಾಮಾತೆ ನೀಡಲಿ ಬರೋ ಅಂಥ ದಿನದಲ್ಲಿ. ಅಷ್ಟೇ ಅಲ್ಲ, ಈ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಮತಗಳನ್ನು ತಗೊಂಡು ಇವತ್ತು ಅತಿ ಹೆಚ್ಚು ಸ್ಥಾನವನ್ನು ತಗೊಂಡು ಸರ್ಕಾರವನ್ನು ರಚಿಸಬೇಕು. ನಮ್ಮ ವಿಜೇಂದ್ರ ಅವರು ಮುಖ್ಯಮಂತ್ರಿಗಳಾಗಬೇಕು. ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಸ್ಪರ್ಧಾಳುಗಳೇ ನಮ್ಮ ಜೊತೆಲಿರ್ತಕ್ಕಂಥವ್ರು ಇವರೆಲ್ಲರೂ ಸಹ ಗೆಲ್ಲಬೇಕು ಅಂತೇಳಿ ಆ ಮಾತಲ್ಲಿ ನಾನು ಬೇಡ್ಕೊಂಡಿದ್ದೀನಿ. ಸದ್ಯಕ್ಕಿರೋದು ಉಪಚುನಾವಣೆ, ನೀವೇನಾದ್ರು ಟಿಕೆಟ್ ಬೇಡ್ಕೊಂಡ್ರ? ಅಲ್ಲ, ಈಗ ಆಬ್ವಿಯಸ್ಲಿ ಈಗ ನಾನು ಕಳೆದ ಚುನಾವಣೆಯಲ್ಲಿ ನಾನು ನಿಂತು ಸೋತಿದ್ದೀನಿ. ಹಾಗಾಗಿ ನಾನು ಮುಖಂಡರಲ್ಲಿ, ಹಿರಿಯರಲ್ಲಿ, ದಾವಣಗೆರೆ ಜಿಲ್ಲೆ ನಾಯಕರಲ್ಲಿ ನಾನು ಕೇಳ್ಕೊಂಡಿದ್ದೀನಿ, ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ರಿ. ಕಳೆದ ಬಾರಿ ನಾನು ಸೋತಿದ್ದೀನಿ, ಮಧ್ಯಂತರ ಚುನಾವಣೆ ಬಂದಿದೆ, ಹಾಗಾಗಿ ಒಂದು ಅವಕಾಶನ ಮಾಡಿಕೊಡ್ರಿ. ಕಳೆದ ಚುನಾವಣೆಯಲ್ಲಿ ನಾನೇನು ಪ್ರಯತ್ನ ಮಾಡಿದ್ದೆ ಅದಕ್ಕಿಂತ 2 ಪಟ್ಟು ಪ್ರಯತ್ನ ಮಾಡಿ ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಗೆಲ್ಲಿಸಿ ಇವತ್ತು ವಿಧಾನಸೌಧಕ್ಕೆ ತಗೊಂಡೋಗೋ ಅಂಥ ಒಂದು ಪ್ರಯತ್ನವನ್ನು ನಿಮ್ಮೊಟ್ಟಿಗೆ ನಾನು ಮಾಡ್ತೀನಿ ಅಂತೇಳಿ ಹೇಳ್ಕೊಂಡಿದ್ದೀನಿ. ಅವ್ರ ಆಶೀರ್ವಾದ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಪಕ್ಷದ ತೀರ್ಮಾನ, ಪಕ್ಷದ ಮಡಿಲಿಗೆ ಹಾಕಿದ್ದೀನಿ. ಅವ್ರು ಏನು ತೀರ್ಮಾನ ಕೊಡ್ತಾರೋ ಅದನ್ನು ಪಾಲಿಸ್ತೀವಿ.